ಯಾಕಪ್ಪ ಊಟ ಕೊಡ್ತಾ ಇಲ್ಲ ಅಂತಂದರೆ, ಇಲ್ಲ ಸರ್ ನಾವು ಊಟ ಕೊಡೋ ಪದ್ಧತಿನೇ ಇಲ್ಲ ಅಂತ. ಅಂದರೆ ಇಲ್ಲಿ ಅದಕ್ಕೆ ಅವೇರ್ನೆಸ್ಸೇ ಇಲ್ಲ ಅಂತೆ. ನಾರ್ಮಲಿ ಇನ್ ಆಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಫುಡ್ ವಿಲ್ ಬಿ ಪ್ರೊವೈಡ್. ಐ ಡೋಂಟ್ ನೋ ವೈ. ಅವ್ರಿಗೆ ಕೇಳಿದ್ರೆ ಹೇಳ್ತಾರೆ, ಇಲ್ಲ ಸರ್ ನಾವು ಊಟನೇ ಕೊಡ್ತಾ ಇಲ್ಲ ಸರ್ ಅಂತ. ಅದು ಹೇಗೆ ಸಾಧ್ಯ? ಪ್ರತಿ ಜನರಲ್ ಹಾಸ್ಪಿಟಲ್ ನೀವೆಲ್ಲರೂ ಕೇಳಿ, ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ನಾವು ಇದುವರೆಗೂ ಹೋದದ್ರಲ್ಲಿ ಎಲ್ಲ ಆಹಾರ ಕೊಡ್ತಾರೆ. ಆಯಿತು, ನೀವು ಬೇರೆ ಈ ಮ್ಯಾಟರ್ನಿಟಿ ಏಲ್ಮೆಂಟ್ಸ್ ಡೆಲಿವರಿ ಆಗೋ ಪೇಷಂಟ್ಸ್ಗೆ ಮಾತ್ರ 100 ರೂಪಾಯಿಗೆ ಒಂದು ಟೆಂಡರ್ ಫಾರ್ಮ್ ಇದೆ. ಕರ್ನಾಟಕ ರಾಜ್ಯ ಆಹಾರ ಆಯೋಗವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ 3 ದಿನಗಳ ಪ್ರವಾಸ ಮುಗಿಸಿ ಇಂದು ಜಿಲ್ಲಾ ಪಂಚಾಯಿತಿ ಭವನದಲ್ಲಿ ಆಹಾರ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ, ಇನ್ನು ವಿವಿಧ ಇಲಾಖೆಗಳ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯ ಹಲವು ತಾಲೂಕಿನ ಬಾಲಕರು ಹಾಗೂ ಬಾಲಕಿಯರ ಹಾಸ್ಟೆಲ್ಗಳಲ್ಲಿ ಮೂಲಭೂತ ಸೌಲಭ್ಯಗಳು, ಸ್ವಚ್ಛತೆ ಹಾಗೂ ಗುಣಮಟ್ಟದ ಆಹಾರ ಕೊರತೆ, ಕುಡಿಯುವ ನೀರಿನ ಸಮಸ್ಯೆಗಳು ಹೀಗೆ ಇನ್ನು 10 ಹಲವು ಅವ್ಯವಸ್ಥೆಗಳನ್ನು ಕಂಡುಬಂದಿದ್ದು, ಹಾಸ್ಟೆಲ್ಗಳಲ್ಲಿ ಮಕ್ಕಳಿಗೆ ಸರ್ಕಾರದಿಂದ ನೀಡುವ ಪೌಷ್ಟಿಕ ಆಹಾರ, ದವಸ ಧಾನ್ಯಗಳನ್ನು ಅಕ್ರಮವಾಗಿ ಮಾರಾಟ ಮಾಡಿಕೊಂಡಿರುವುದು ಕಂಡುಬಂದಿದೆ. ಅದರಲ್ಲೂ ಒಂದು ಹಾಸ್ಟೆಲ್ನಲ್ಲಿ ಸರಿಯಾದ ದಾಖಲೆಗಳನ್ನು ನಿರ್ವಹಿಸುತ್ತಿಲ್ಲ, ಕ್ರೀಡೆಯ ಸಾಮಗ್ರಿಗಳನ್ನು ನೀಡಿಲ್ಲ, ಆದರೂ ಅಕೌಂಟ್ನಿಂದ ಹಣ ಡ್ರಾ ಆಗಿರುವುದು ಕಂಡುಬಂದಿದ್ದು, ಅಂತಹ ಅಧಿಕಾರಿ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದಾಗಿ ಹೇಳಿದ್ದಾರೆ. ವರ್ಗದ ಹಾಸ್ಟೆಲ್ಲು, SC ST ಹಾಸ್ಟೆಲ್ಲು ಮತ್ತು ಅಲ್ಪಸಂಖ್ಯಾತರ ಹಾಸ್ಟೆಲ್ಲು ಮತ್ತು ಈ ಬೋವಿ ಪರಿಶಿಷ್ಟ ಜಾತಿ ಪಂಗಡದ ಹಾಸ್ಟೆಲ್ಲು ಅವ್ರಿಗೂ ಸಹ ವಿಸಿಟ್ ಮಾಡಿದ್ವಿ. ಅಲ್ಲಿ ಇರುವಂಥ ಅವ್ಯವಸ್ಥೆಗಳು ಸಾಕಷ್ಟಿದೆ. ಎಲ್ಲ ವ್ಯವಸ್ಥೆಗಳಿಗೆ ಮಾಡಿ ಅವ್ರಿಗೆ ರಿಜಿಸ್ಟರ್ ಮೇಂಟೈನ್ ಮಾಡಿಲ್ಲ. ಅವರು ಸಹ ತಗೊಳ್ಳೋ ಥಿಂಗ್ಸ್ಗಳು ಅದನ್ನೆಲ್ಲ ಬೇರೆ ಎಲ್ಲೆಲ್ಲೋ ಬಿಟ್ಕೊಂಡಿದ್ದಾರೆ. ಒಂದು ಹಾಸ್ಟೆಲ್ನಲ್ಲಿ ಸುಮಾರು 28 ರಿಜಿಸ್ಟರ್ಗಳನ್ನ ಮೇಂಟೈನ್ ಮಾಡಬೇಕು, ಆದರೆ ಯಾವುದೂ ರಿಜಿಸ್ಟರ್ಗಳನ್ನ ಫುಲ್ಫಿಲ್ ಮಾಡಿಲ್ಲ. ಯಾವುದೇ ಶುದ್ಧ ನೀರನ್ನು ಕುಡಿಯೋ ವ್ಯವಸ್ಥೆ ಸಮರ್ಪಕವಾಗಿಲ್ಲ. ಶೌಚಾಲಯಗಳ ಸ್ವಚ್ಛತೆ ನಿರ್ವಹಣೆ ಸಮರ್ಪಕವಾಗಿಲ್ಲ. ಮತ್ತು ಗ್ರಂಥಾಲಯ, ಲೈಬ್ರರಿ ಇರಬೇಕು, ಮಕ್ಕಳು ಕಂಪ್ಯೂಟರ್ ಇರಬೇಕು. ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಎಲ್ಲದನ್ನು ಮಾಡಬೇಕಾಗತ್ತೆ. ಇವರು ಆಬ್ಸೆಂಟ್ ಆಗಿರಲಿ ಬಿಟ್ಟಿರಲಿ, ಇವರು ಇಷ್ಟ ಬಂದಾಗ ಮಾಡ್ತಿರ್ತಾರೆ. ಹಲವಾರು CCTVಗಳು ಕೆಟ್ಟೋಗಿದ್ದು ಅವುಗಳನ್ನ ರಿಪೇರಿ ಮಾಡಿಸಿಲ್ಲ. ಹಾಸ್ಟೆಲ್ಗಳು ನೋಡಿಕೊಳ್ಳು ಉಸ್ತುವಾರಿ ಅಧಿಕಾರಿಗಳು ಇವರೆಲ್ಲ ಬಂದು ನೋಡಬೇಕು. ವಾರ್ಡನ್ ಸರಿಗೆ ಮಾಡ್ತಿದ್ದಾನಂತ DDಗಳು JDಗಳು ಅವರೆಲ್ಲ ಬಂದು ನೋಡಿದ್ರೆ ಅವರು ಸರಿಯಾಗಿ ಕೆಲಸ ಮಾಡ್ತಾರೆ. ಆ ಅಧಿಕಾರಿಗಳು ಸಹ ಕೆಲಸ ಮಾಡಿಲ್ಲದೆ ಇರೋದ್ರಿಂದ ಈ ಅವ್ಯವಸ್ಥೆ ಆಗಿದೆ ಅಂತ ಇವ್ರಿಗೂ ಸಹ ನೋಟಿಸ್ ಇಶ್ಯೂ ಮಾಡಿದ್ದೀವಿ ನಾವು. ಆ್ಯಕ್ಷನ್ ವಿಲ್ ಬಿ ಟೇಕನ್ ಈವನ್ ಆನ್ ದೆಮ್ ಆಲ್ಸೋ. ಆಮೇಲೆ ವಿದ್ಯಾರ್ಥಿಗಳಿಗೆ ನೀಡಬೇಕಾಗಿರುವ ಸಮವಸ್ತ್ರಗಳು ಕೊಟ್ಟಿಲ್ಲ, ಸ್ಪೋರ್ಟ್ಸ್ ಮೆಟೀರಿಯಲ್ ಕೊಟ್ಟಿಲ್ಲ. ಈ ಹೆಣ್ಮಕ್ಳಿಗೆಲ್ಲ ಸ್ಯಾನಿಟರಿ ಪ್ಯಾಡ್ಸ್ ಅಂತ ಕೊಟ್ಟರೆ ಅದನ್ನು ಕೊಟ್ಟಿಲ್ಲ, ಲೇಖನಿ ಸಾಮಗ್ರಿಗಳು ಕೊಟ್ಟಿರಲಿಲ್ಲ. ಬಿಲ್ ಬುಕ್ನಲ್ಲಿ ಸುಮ್ಮನೆ ಡ್ರಾ ಮಾಡ್ಕೊಂಡಿದ್ದಾರೆ ದುಡ್ಡು. ಅದಕ್ಕೆ ತಕ್ಕಂತೆ ಈಗ 10,000 ರೂಪಾಯಿ ಡ್ರಾ ಮಾಡಿದ್ರೆ 10,000ಕ್ಕೆ ಏನು ತಂದಿದ್ದೀನಿ ಅಂತ ಬರೀಬೇಕಲ್ಲ, ಇಲ್ಲ. ಸೋಪ್ ಕಿಟ್ ಅಂತ ಕೊಡ್ತಾರೆ ಸರ್ಕಾರದಿಂದ, ಅದನ್ನು ಸಹ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಮತ್ತು ಕಾಯಂ ವಸ್ತುಗಳು ಅಂತ ಇರ್ತದೆ, ರಗ್ಗು, ಕಾರ್ಪೆಟ್ಟು, ಜಮಖಾನ, ತಟ್ಟೆ, ಲೋಟ, ಇತರೆ ಸಾಮಗ್ರಿಗಳನ್ನ ಅದನ್ನು ಸರಿ ಕೊಟ್ಟಿಲ್ಲ. ಮತ್ತು ಶಾಲಾ ಹಾಜರಾತಿ ವಹಿ, ಮಕ್ಕಳು ಯಾವ್ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಂತ ಬರಿಬೇಕಾಗತ್ತೆ, ಅದನ್ನು ಸಹ ಬರೆದಿರಲಿಲ್ಲ. ಜಡ ಸರಕುಗಳ ವಹಿಯ ನಿರ್ವಹಣೆ ಅದನ್ನು ಸರಿ ಮಾಡಿಲ್ಲ. ಪೋಷಕರ ಸಭೆ ನಡೆಸಿಲ್ಲ. ಮಕ್ಕಳನ್ನ ಪೇರೆಂಟ್ಸ್ ಎಲ್ಲ ಕರೆದು ಒಂದು ಸಭೆ ಮಾಡಬೇಕು ವರ್ಷಕ್ಕೆ 6 ತಿಂಗಳಿಗೆ ಒಂದು ಸಲ, ಅದನ್ನೂ ಮಾಡಿರಲಿಲ್ಲ. ಮತ್ತು ಲೀವ್ ರಿಜಿಸ್ಟರ್ ಅಂತ, ಮಕ್ಕಳೇನೋ ರಜಾ ಹಾಕಿದ್ರೆ ಅದನ್ನು ಲೀವ್ ರಿಜಿಸ್ಟರ್ ಅಂತ ಒಂದು ಮೇಂಟೈನ್ ಮಾಡಬೇಕು, ಅದೂ ಮಾಡಿರಲಿಲ್ಲ. ಚಲನವಲನ ಮಕ್ಕಳಿಗೆ ಏನಾದ್ರು ಹೋಯ್ತಾರೆ ಬರ್ತಾರೆ ಅಂತ ಬರೀಬೇಕು, ಅದನ್ನು ಬರೆದಿರಲಿಲ್ಲ. ಸ್ಟಾಕ್ ರಿಜಿಸ್ಟ್ನಲ್ಲಿರುವ ದಾಸ್ತಾನಿಗೂ ಮತ್ತು ಭೌತಿಕ ದಾಸ್ತಾನಿಗೆ ಮೆಟೀರಿಯಲ್ ತಂದಿರ್ತಾರೆ, ಸರ್ಕಾರದಿಂದ ಕೊಟ್ಟರು ಅಷ್ಟೇ ಮೆಟೀರಿಯಲ್ಲು ಎಷ್ಟು ಯೂಸ್ ಮಾಡಿದ್ದಾರೆ, ಎಷ್ಟು ಹೋಗಿದೆ, ಅದನ್ನು ಉಳಿಕೆದು ನಮಗೆ ನಾವು ಫಿಸಿಕಲಾಗಿ ವೆರಿಫಿಕೇಷನ್ ಮಾಡಿದಾಗ ಇರಬೇಕು, ಅದೂ ಇರಲಿಲ್ಲ. ಅಲ್ಲಲ್ಲ, ಈಗ ಮಿಸ್ಯೂಸ್ ಆಗ್ತಿದೆ ಅನ್ನೋದು ನಮ್ಮ ಅಲಿಗೇಷನ್ಸ್ ಅಷ್ಟೇ, ಪ್ರೂವ್ ಆಗಿಲ್ಲ. ಅದಕ್ಕೆ ಈಗ ನಾವು ಕೇಳಿದ್ದೀವಿ, ನೋಟಿಸ್ ಕೊಡಬೇಕು, ಅದನ್ನೆಲ್ಲ ವಿಚಾರಿಸ್ಬೇಕು. ಒಂದು ಹಾಸ್ಟೆಲಲ್ಲಿ ಕೋಟಿ ಇರಲ್ಲ, ಅವ್ರಿಗೆ ಸ್ವಲ್ಪ ಅಮೌಂಟ್ ಇರ್ತದೆ, ಬಟ್ ಎಲ್ಲದನ್ನು ಸೇರಿಸಿದಾಗ ಕೋಟಿ ಆಗುತ್ತದು. ಆಯಾ ವಾರ್ಡನ್ಗಳು ಅವ್ರ ರೆಸ್ಪಾನ್ಸಿಬಲಲ್ಲಿ ಅದನ್ನೇನು ತಪ್ಪು ಮಾಡಿದ್ದಾರೆ ಅದಕ್ಕೆ ಅದು ಪ್ರೊಸೀಜರ್ ಇದೆ. ಸಡನ್ನಾಗಿ ನಾವು ಯಾವುದೇ ಡಿಸಿಷನ್ ಸರ್ಕಾರದ ಲೆವೆಲಲ್ಲಿ ತೆಗೆದುಕೊಳ್ಳಿಕ್ಕೆ ಆಗಲ್ಲ. ಅವ್ರ ತಪ್ಪಿಗೆ ಈಗ ಒಂದು ಅಮಾನತು, ಟ್ರಾನ್ಸ್ಫರು, ಆ ಥರ ಶಿಕ್ಷೆಗಳಿರ್ತವೆ. ಅದನ್ನು ಡಿಪೆಂಡಿಂಗ್ ಆನ್ ದ ಸಿವಿಯಾರಿಟಿ ಆಫ್ ದ ತಪ್ಪುಗಳನ್ನ, ಆ ಸಿವಿಯಾರಿಟಿ ನೋಡ್ಕೊಂಡು ನಾವು ಪನಿಷ್ ಮಾಡ್ತೀವಿ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಗಿ ಗ್ರಾಮದ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲಿಸಿದಾಗ ಅವ್ಯವಹಾರಗಳು ಕಂಡುಬಂದಿದೆ. ಹಾಗಾಗಿ ನ್ಯಾಯಬೆಲೆ ಅಂಗಡಿಯನ್ನ ಅಮಾನತು ಮಾಡಿದ್ದಾರೆ. ಹೀಗೆ ಹಾಸ್ಟೆಲ್, ಅಂಗನವಾಡಿ, ನ್ಯಾಯಬೆಲೆ ಅಂಗಡಿ, ಆಸ್ಪತ್ರೆ, ಪೆಟ್ರೋಲ್ ಬಂಕ್ ಸೇರಿದಂತೆ ಇನ್ನು ಸುಮಾರು 14 ಕಡೆ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರು ಭೇಟಿ ನೀಡಿದ್ದು ಅವ್ಯವಸ್ಥೆಗಳನ್ನ ಕಂಡು ಇಂದು ಜಿಲ್ಲಾ ಪಂಚಾಯಿತಿ ಭವನದಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಸಭೆಯಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು
ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.